Dear students, in this video we will discuss the concept rules for making communication effective. Rules of effective communication. So you can see here, to make communication more effective, communicator should follow these rules. Okay. um, so it is very important that we all know that communication is a very important process in the functioning of the organization. ಸೊ ಒಂದು ಆರ್ಗನೈಸೇಷನ್ ಚೆನ್ನಾಗಿ ವರ್ಕ್ ಆಗಬೇಕು ಅಂತ ಹೇಳಿದರೆ ಬೆಟರ್ ವೇ ಆಫ್ ಕಮ್ಯುನಿಕೇಷನ್ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ದ ಕಂಪನೀಸ್ having a effective communication. If they don't have effective communication, it may lead to chaos and confusions. ಕಮ್ಯುನಿಕೇಷನ್ ಕ್ಲಿಯರ್ ಆಗಿದ್ದಾಗ ಮಾತ್ರ ಸರಿಯಾದಂಥ ಡಿಸಿಷನ್ ತಗೊಳ್ಲಿಕ್ಕಾಗ್ತದೆ, ಡೈರೆಕ್ಟಿಂಗ್ ಮಾಡಲಿಕ್ಕಾಗ್ತದೆ, ಮೋಟಿವೇಟ್ ಮಾಡಲಿಕ್ಕಾಗ್ತದೆ, ರೈಟ್? ಸೊ ಕಮ್ಯುನಿಕೇಷನ್ ಎಷ್ಟು ಇಫೆಕ್ಟಿವ್ ಆಗುತ್ತೋ ಅಷ್ಟು ಒಳ್ಳೆ ರಿಸಲ್ಟನ್ನು ದೇ ಕ್ಯಾನ್ ಗೆಟ್ ಇಟ್. So these are all few guidelines which has to be followed to make communication more effective. First one, clarity in idea. See, ನಾನೀಗ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಬೇಕು, ಅಥವಾ ನನಗೆ ಆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇಲ್ಲ ಅಂದರೆ ಏನಾಗುತ್ತೆ, ನಾನು ಅಲ್ಲಿಂದ ಅಲ್ಲಿಗೆ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತೀನಿ. ನಾನೇನು ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತಿರೋದಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಮಾತಾಡಿದ್ದು ನನ್ನ ಆಡಿಯನ್ಸ್ ಅಥವಾ ನನ್ನ ಲಿಸನರ್ ಯಾರಿದ್ದಾರೆ ಅವ್ರಿಗೂ ಅರ್ಥ ಆಗೋದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಕ್ಲಾರಿಟಿ ಆಫ್ ಐಡಿಯಾ ದಟ್ ವಾಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್. ಸೊ ಅಲ್ಲಿ 3 ವಿಚಾರವನ್ನು ಕಮ್ಯುನಿಕೇಟರ್ ಗಮನದಲ್ಲಿಟ್ಕೊಳ್ಬೇಕು. ಒಂದು, ಅಬ್ಜೆಕ್ಟಿವ್ ಆಫ್ ಕಮ್ಯುನಿಕೇಷನ್. ಏನೇ ಕಮ್ಯುನಿಕೇಟ್ ಮಾಡಲಿ ಅಲ್ಲೊಂದು ಅಬ್ಜೆಕ್ಟಿವ್ ಇರಬೇಕು. ಈಗ ನಾನು ಈಗ ಏನು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇದು ಪರ್ಪಸ್ ಏನು, ಅಬ್ಜೆಕ್ಟಿವ್ ಇದೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತ. ಅಬ್ಜೆಕ್ಟಿವ್ ಇದ್ದದ್ದಕ್ಕೆ ನಾನು ಆದಷ್ಟು ಅದನ್ನ ಸಿಂಪ್ಲಿಫೈ ಫಾರ್ಮಲ್ಲಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜನ್ನು ಪ್ರಿಫರ್ ಮಾಡ್ತೀನಿ. ನಿಮಗೆ ಅರ್ಥ ಆಗೋದು ನನ್ನ ಕನ್ಸರ್ನ್ ಅಲ್ಲ ಆಗಿದ್ದರೆ ಹೇಗೆ ಬೇಕಾಗೆ ಮಾತಾಡ್ಬೋದಲ್ವಾ, ಸುಮ್ಮನೆ ಓದ್ಕೊಂಡು ಹೋಗೋದು ಅಥವಾ ಏನೋ ಒಂದು ಸಮಥಿಂಗ್ ಲೈಕ್ ದಟ್. ಸೊ ಅಬ್ಜೆಕ್ಟಿವ್ ಏನು ಅಂತ ನನಗೆ ಗೊತ್ತಿರಬೇಕು. ಸೊ ಈ ವಿಡಿಯೋವ ಅಬ್ಜೆಕ್ಟಿವ್ ಏನು, ನಿಮಗೆ ಕಾನ್ಸೆಪ್ಟ್ಗಳು, ನಿಮ್ಮ ಸಿಲೆಬಸ್ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು, ರೈಟ್? ಅದು ನೆಕ್ಸ್ಟ್, ವಾಟ್ ಈಸ್ ಟು ಬಿ ಕಮ್ಯುನಿಕೇಟೆಡ್. ನನಗೆ ಗೊತ್ತಿರಬೇಕು ನಾನು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ. ಸೊ ಸಿಲೆಬಸ್ ಪ್ರಕಾರ ಐ ಹ್ಯಾವ್ ಟೇಕನ್ ದ ಕಾನ್ಸೆಪ್ಟ್. ಎಸ್, ಸೊ ವಾಟ್ ಈಸ್ ಟು ಬಿ ಕಮ್ಯುನಿಕೇಟೆಡ್, ದೆನ್ appropriate medium has to be selected. ಸೊ ಈಗಿನ ಸಂದರ್ಭಕ್ಕೆ ದಿಸ್ ಇಸ್ ಅಪ್ರೋಪ್ರಿಯೇಟ್ ಫಾರ್ ಅಸ್. ಸೊ ದಟ್ ಈಸ್ ಆನ್ಲೈನ್ ಕ್ಲಾಸ್, ದಟ್ಸ್ ವೈ ವಿ ಚೂಸ್ ಇನ್ ದ್ಯಾಟ್. ಸೊ ಕ್ಲಾಸ್ ರೂಮಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ. ಬೈ ದ ಟೈಮ್ ನಾನು ಹೀಗೆ ಒಂದು ರೆಕಾರ್ಡೆಡ್ ತಂದಿಟ್ಟರೆ, ನಾನು ಅಲ್ಲಿ ಮುಂದೆ ನಿಂತು ರೆಕಾರ್ಡೆಡನ್ನು ಇಟ್ಟರೆ ಇಟ್ ಈಸ್ ನಾಟ್ ದಟ್ ಅಪ್ರೋಪ್ರಿಯೇಟ್ ಅಲ್ವಾ? ಸೊ ಆಗ ನಾನು ಐ ಹ್ಯಾವ್ ಟು ಗೋ ವಿತ್ ಫೇಸ್ ಟು ಫೇಸ್ ಕಮ್ಯುನಿಕೇಷನ್, ರೈಟ್? ಸೊ ಇಲ್ಲಿ 3 ವಿಚಾರವನ್ನು ಗಮನದಲ್ಲಿಡಬೇಕು. ಕ್ಲಾರಿಟಿ ಆಫ್ ಐಡಿಯಾ, ಕ್ಲಾರಿಟಿ ಇನ್ ಐಡಿಯಾ ಅಂತ ಹೇಳಿದರೆ ಅಲ್ಲಿ 3 ವಿಚಾರ ಬರುತ್ತೆ. ಒಂದು, ನಾನು ಯಾಕೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು, ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ. ಥರ್ಡ್ ಥಿಂಗ್ ಈಸ್ ಥ್ರೂ ವಿಚ್ ಮೀಡಿಯಮ್ ಐ ಹ್ಯಾವ್ ಟು ಕಮ್ಯುನಿಕೇಟ್. ಓಕೆ, ಸೊ ಈ 3 ವಿಚಾರದ ಬಗ್ಗೆ ಗಮನವನ್ನು ಕೊಟ್ಟಾಗ ಕಮ್ಯುನಿಕೇಷನ್ ವಿಲ್ ಬಿ ಮೋರ್ ಕ್ಲಿಯರ್ ಇಫ್ ದೀಸ್ 3 ಥಿಂಗ್ಸ್ ಆರ್ ಅಕ್ಯುರೇಟ್. ಸೊ ಈ 3 ವಿಚಾರ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಮೆಸೇಜ್ ಏನಿದೆ ಅದು ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಅಥವಾ ಆಂಬಿಗ್ವಿಟಿಯನ್ನು ಕ್ರಿಯೇಟ್ ಮಾಡದೆ ಕಮ್ಯುನಿಕೇಟ್ ಮಾಡ್ತದೆ. ನೆಕ್ಸ್ಟ್ ಈಸ್ ಕಂಪ್ಲೀಟ್ನೆಸ್. ಸೊ ಮೆಸೇಜ್ ಶುಡ್ ಆಲ್ವೇಸ್ ಬಿ ಕಂಪ್ಲೀಟ್. ಸೊ ನಾನೇನು ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಕಂಪ್ಲೀಟಾಗಿ ಕಮ್ಯುನಿಕೇಟ್ ಮಾಡಬೇಕು. ಅರ್ಧಂಬರ್ಧ ಹೇಳಿದರೆ ರಿಸೀವರ್ಗೆ ಇಟ್ ಈಸ್ ವೆರಿ ಅಬ್ವಿಯಸ್ ದ್ಯಾಟ್ ನಾನೀಗ 20 ಮಿನಿಟ್ಸ್ ಮಾತಾಡ್ತೀನಿ ಅಂತ ಅಂದ್ಕೊಳ್ಳಿ, ನಿಮಗೆ 20 ಮಿನಿಟ್ಸ್ ಮಾತಾಡಿದ ಆ್ಯಸ್ ಇಟ್ ಈಸ್ ನೆನಪಿರೋದಿಲ್ಲ, ರೈಟ್? ಸೊ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡಬೇಕು, ಸೊ ದಟ್ ಇಂಪಾರ್ಟೆಂಟ್ ವಿಚಾರಗಳು ನೀವು ಗ್ರಾಸ್ಪ್ ಮಾಡ್ಕೊಳ್ತೀರ. ಸೊ ಯಾಕಿದು ಅಂತ ಹೇಳಿದ್ರೆ, ರಿಸೀವರ್ ಯಾವುದೇ ಡೌಟ್ ಇಲ್ಲದೆ ಅವ್ರಿಗೆ ಅರ್ಥ ಆಗಬೇಕು. ಸೊ ವೆನ್ ಅ ಕಂಪ್ಲೀಟ್ ಮೆಸೇಜ್ ಇಸ್ ಗಿವನ್, ರಿಸೀವರ್ ವಿಲ್ ನಾಟ್ ಹ್ಯಾವ್ ಎನಿ ಡೌಟ್.
ಲೈಕ್ ಅದನ್ನ ಅರ್ಥ ಆಗದೇ ಇರುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ. ಸೊ ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಗಿವನ್ ಇನ್ ಕಂಪ್ಲೀಟ್ ಮೆಸೇಜ್ ಹ್ಯಾಸ್ ಟು ಬಿ ಪಾಸ್ಡ್ ಆನ್. Next is empathy in communication. See, it is very important. When we communicate, we should have some sensitivity regarding the receiver's need. ಈಗ ನೀವೇ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮಗೆ ನಿಮ್ಮ ರಿಸೀವರ್ ನೀಡ್ ಗೊತ್ತಿಲ್ಲ ಅಂತ ಹೇಳಿದರೆ ನಿಮಗೆ ಕಮ್ಯುನಿಕೇಷನ್ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಲೆಟ್ ಮಿ ಗಿವ್ ಆನ್ ಎಕ್ಸಾಂಪಲ್. ಸಿಚುವೇಶನ್ ನೋಡ್ಕೊಳ್ಳಿ. ಯು ಆರ್ ವಿತ್ ಯುವರ್ ಫ್ರೆಂಡ್ಸ್, ಹೇಗೆ ಮಾತಾಡ್ತೀರಾ, ಪ್ಲಸ್ ಯು ಬೀಯಿಂಗ್ ಇನ್ ಅ ಇಂಟರ್ವ್ಯೂ ಹೇಗೆ ಮಾತಾಡ್ತೀರಾ. ಜಸ್ಟ್ ಹ್ಯಾವ್ ಎ ಕಂಪ್ಯಾರಿಸನ್. ಒಂದು ಸಣ್ಣ ವ್ಯತ್ಯಾಸ ಇದ್ದೇ ಇದೆ ಅಲ್ವಾ. ಸೊ ಯು ಆರ್ ಸೆನ್ಸಿಟಿವ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ರಿಸೀವರ್ಸ್ ನೀಡ್. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಬಾಸಿ ರೂಪದಲ್ಲಿ ಮಾತಾಡಿದರೆ ನಿಮ್ಮ ಫ್ರೆಂಡ್ಸಿಗೆ ಅದು ಇಷ್ಟ ಆಗೋದಿಲ್ಲ. ಬಿಕಾಸ್ ದೇ ಎಕ್ಸ್ಪೆಕ್ಟ್ ವಾಟ್, ನೀವು ಅವ್ರ ಥರನೇ ಮಾತಾಡಬೇಕು ಅಥವಾ ನೀವು ಅವರನ್ನು ಈಕ್ವಲಿ ಟ್ರೀಟ್ ಮಾಡಬೇಕು, ರೈಟ್. ಒಂದು, ನೀವು ಬಾಸ್ ಆಗಿದ್ದೀರಾ, ನಿಮ್ಮ ಎಂಪ್ಲಾಯ್ ನಿಮ್ಮ ಜೊತೆಗೆ ಸ್ವಲ್ಪ ರೆಸ್ಪೆಕ್ಟ್ ಇದ್ದೇ ಮಾತಾಡಬೇಕು. ಇಲ್ಲಾಂತಂದರೆ ನಿಮಗೂ ಸಿಟ್ಟು ಬರುತ್ತೆ, ರೈಟ್. ನಿಮ್ಮ ನೀಡ್ ಏನಲ್ಲಿ ದೇ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಇಟ್ ಈಸ್ ಅಬ್ವಿಯಸ್. ಹ್ಯೂಮನ್ ಬೀಯಿಂಗಿಗೆ ಅದು ಈಗೋ ಅಲ್ಲ, ಓಕೆ. ಸಬಾರ್ಡಿನೇಟ್ ಶುಡ್ ನಾಟ್ ಕ್ರಾಸ್ ದ ಲೈನ್. ಸೊ ಅಲ್ಲಿ ಆ ಒಂದು ರಿಸೀವರ್ ನೀಡನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ರಿಸೀವರ್ಸ್ ನೀಡ್, ಫೀಲಿಂಗ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಸೊ ಕೆಲವೊಂದು ಸಲ ಈಗ ನೋಡಿ, ಮೆನಿ ಟೈಮ್ ಲೆಟ್ ಮಿ ಗಿವ್ ನಿಮ್ಮ ದಿನನಿತ್ಯದಲ್ಲಿ ನಡೆಯುವಂಥದ್ದೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಲಾಸಿಗೆ ಕೆಲವೊಬ್ಬರು ಲೇಟಾಗಿ ಬರ್ತಾರೆ, ಕರೆಕ್ಟ್. ಸೊ ಲೇಟಾಗಿ ಬಂದಿರೋದಕ್ಕೆ ಜೆನ್ಯೂನ್ ರೀಸನ್ ಇರ್ಬೋದು. ಯು ಹ್ಯಾವ್ ಸಮ್ ಪ್ರಾಬ್ಲಮ್ ವೈಲ್ ಯು ಆರ್ ಕಮ್ಮಿಂಗ್. ಸೊ ನನಗದು ಗೊತ್ತಿಲ್ಲ, ನಾನು ಬೈದ್ಬಿಡ್ತೀನಿ. ಬಟ್ ಜೆನ್ಯೂನಾಗಿ ನೀವು ಲೇಟಾಗಿ ಬಂದಿದ್ದಕ್ಕೆ ಒಂದು ಪ್ರಾಬ್ಲಮ್ ರೀಸನ್ ಇತ್ತು ಅಂತಾದರೆ ನಿಮಗೆ ನನ್ನ ಮೇಲೆ ಸಿಟ್ಟು ಬಂದೇ ಬರುತ್ತೆ. ನಾನೇನು ಸುಮ್ಮನೆ ಲೇಟಾಗಿ ಬಂದ ಇಲ್ಲ, ನನ್ನದೇ ಆದಂಥ ಸಮಸ್ಯೆ ಇತ್ತು, ರೈಟ್. ಯು ಫೀಲ್ ದ್ಯಾಟ್. ಸೊ ಈಗ ನಾನು ಮಾತಾಡೋಕ್ಕಿಂತ ಮುಂಚೆ ಹ್ಯಾವ್ ಟು ಬಿ ಸೆನ್ಸಿಟಿವ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ರಿಸೀವರ್ಸ್ ಪ್ರಾಬ್ಲಮ್ ವೈಲ್ ಕಮ್ಯುನಿಕೇಟಿಂಗ್. ಅಗೇನ್, ನೀವು ಆಲ್ರೆಡಿ ಟೆನ್ಷನಲ್ಲಿದ್ದೀರಾ, ನಿಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗ್ತಾ ಇಲ್ಲ. ಬೈ ದ ಟೈಮ್ ನಾನು ಇನ್ನೊಂದು ಪ್ರಾಜೆಕ್ಟನ್ನು ಕೊಟ್ಟಾಗ ಆಗಲೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ಹ್ಯಾವ್ ಟು ಸಿಚುವೇಶನನ್ನು ಅನಲೈಸ್ ಮಾಡಬೇಕು. ಸೊ ಎಂಪತಿ ಇನ್ ಕಮ್ಯುನಿಕೇಷನ್ ಶುಡ್ ಬಿ ದೇರ್. ಸೊ ಫಸ್ಟ್ ಥಿಂಗ್, ಯು ನೋ ದ ಮೀನಿಂಗ್ ಆಫ್ ಎಂಪತಿ, ರೈಟ್. ಸೊ ಎಂಪತಿ ಅಂದ್ರೇನು, ರಿಸೀವರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಗಿವ್ ಅ ಗ್ರೇಟರ್ ಕಮ್ಯುನಿಕೇಷನ್. ಸೊ ಒನ್ ಶುಡ್ ಥಿಂಕ್ ಅಬೌಟ್ ಇಸ್ ಕಮ್ಯುನಿಕೇಷನ್ ಫ್ರಮ್ ದ ರಿಸೀವರ್ಸ್ ಪಾಯಿಂಟ್ ಆಫ್ ವ್ಯೂ. ನಾನು ಈ ಥರ ಮಾತಾಡಿದರೆ ಅವ್ರಿಗೆ ಹೇಗೆ ಅನಿಸುತ್ತೆ, ಓಕೆ. ಸೊ ನಾನು ಸಿಚುವೇಶನನ್ನು ನೋಡ್ಕೊಳ್ಬೇಕು. ಈಗ ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ಬೈದೇ ಹೇಳಬೇಕು, ಕರೆಕ್ಟ್, ಅದು ಕರೆಕ್ಟ್. ಬೈಯದೆ ನಾವು ನಾರ್ಮಲಾಗಿ ಹೇಳಿದರೆ ತಪ್ಪು ಅವ್ರಿಗೆ ಅರ್ಥನೇ ಆಗೋದಿಲ್ಲ ಅಲ್ವಾ. ಅಟ್ ದ ಸೇಮ್ ಟೈಮ್ ತಪ್ಪು ಮಾಡಿಲ್ಲ ಆ್ಯಂಡ್ ದೇ ಹ್ಯಾವ್ ಡನ್ ಸಮಥಿಂಗ್ ಗುಡ್, ನಾನು ಬೈ ದ ಟೈಮ್ ಪ್ರೇಸ್ ಮಾಡಬೇಕು. ಅದನ್ನ ಪ್ರೈಸಿಂಗ್ ರೂಪದಲ್ಲೇ ಹೇಳಬೇಕು ಅಲ್ವಾ. ಸೊ ಆಗಿದ್ದಾಗ ಮಾತ್ರ ಅದು ರೀಚ್ ಆಗುತ್ತೆ. ನೀವು ಯೂಶ್ವಲಿ ಎಕ್ಸ್ಪೆಕ್ಟ್ ಮಾಡ್ತೀರ, ನೀವೇನಾದರೂ ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮನ್ನು ಹೊಗಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರ. ಸೊ ಬೈ ದ ಟೈಮ್ ಹೊಗಳ್ಬೇಕು. ಕಮ್ಯುನಿಕೇಷನಲ್ಲಿ ಅದು ಕಾಣಬೇಕು, ಹೊಗಳ್ತಾ ಇರುವಂಥದ್ದು ಕಾಣಬೇಕು. ಸೊ ಹೀಗೆ ಲೇಮಾಗಿ ನಾನು ಹೇಳಿದರೆ ಯು ವಿಲ್ ನಾಟ್ ಫೀಲ್ ಇಟ್. ಸೊ ನಿಮಗೆ ಅನ್ನಿಸ್ಬೇಕು, ಎಸ್ ದೇ ಆರ್ ಪ್ರೈಸಿಂಗ್ ಮೀ ಅಂತ. ಸೊ ಇಲ್ಲಿ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಎಸ್. ಸೊ ಒಂದು ಎಂಪತಿ ಇನ್ ಕಮ್ಯುನಿಕೇಷನ್ ಶುಡ್ ಬಿ ದೇರ್. ಸೊ ದಿಸ್ ಹೆಲ್ಪ್ಸ್ ಪ್ಲ್ಯಾನಿಂಗ್ ದ ಕಮ್ಯುನಿಕೇಷನ್ ಪ್ರಾಪರ್ಲಿ. ಸೊ ನನಗೆ ರಿಸೀವರ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ನನಗೆ ಪ್ಲ್ಯಾನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಕಮ್ಯುನಿಕೇಟ್ ಮಾಡಬೇಕು, ಯಾವ ಟೋನನ್ನು ಫಾಲೋ ಅಪ್ ಮಾಡಬೇಕು, ಯಾವ ವರ್ಡ್ಸನ್ನು ಚೂಸ್ ಮಾಡಬೇಕು, ರೈಟ್. ಐ ಕ್ಯಾನ್ ಪ್ಲ್ಯಾನ್ ದ ಕಮ್ಯುನಿಕೇಷನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಬ್ರೀವಿಟಿ. ಸೊ ಇನ್ಫಾರ್ಮೇಷನ್ ಯಾವಾಗ ಅನ್ನೆಸೆಸರಿ ಲಾಂಗ್ ಅಂತ ಅನಿಸುತ್ತೆ ಅದರ ಸಿಗ್ನಿಫಿಕೆನ್ಸನ್ನು ಕಳ್ಕೊಳ್ಳುತ್ತೆ. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವಾಚಿಂಗ್ ಎನಿ ಸೀರಿಯಲ್, ಅದು ತುಂಬ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆ ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ ಅಲ್ವಾ. ಆ್ಯಂಡ್ ಎಗೇನ್ ಒಂದು ಸ್ಪೀಚ್ ಕೇಳ್ತಾ ಇದ್ದೀರಾ, ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅಥವಾ ಅಲ್ಲಿ ರಿಲೆವೆಂಟ್ ಇನ್ಫಾರ್ಮೇಷನ್ ಇಲ್ಲ, ಸುಮ್ಮನೆ ಸ್ಪೀಚನ್ನು ಎಳೀತಾ ಇದ್ದಾರೆ, ಎಗೇನ್ ಯು ವಿಲ್ ಲೂಸ್ ಇಂಟ್ರೆಸ್ಟ್. ಈಗ ನಾನು ಕ್ಲಾಸ್ ಮಾಡುವಾಗಲೂ ಅಷ್ಟೇ, ಇಫ್ ಐ ಟೇಕ್ ಟೂ ಮಚ್ ಆಫ್ ಟೈಮ್ ಫಾರ್ ಸ್ಮಾಲ್ ಕಾನ್ಸೆಪ್ಟ್ ವಿಚ್ ಈಸ್ ಆಲ್ರೆಡಿ ನೋ ಟು ಯು,
ದೆನ್ ಯು ವಿಲ್ ಲೂಸ್ ಇಂಟ್ರೆಸ್ಟ್, ರೈಟ್? ಆ ಸಿಗ್ನಿಫಿಕೆನ್ಸ್, ಅದರ ಇಂಪಾರ್ಟೆನ್ಸನ್ನು ಅದು ಕಳ್ಕೊಂಡ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಕಮ್ಯುನಿಕೇಷನ್ ಹ್ಯಾಸ್ ಟು ಬಿ ವೆರಿ ಸಿಂಪಲ್ ಆ್ಯಂಡ್ ಇಟ್ ಶಾಡ್ ನಾಟ್ ಬಿ ಅನ್ನೆಸೆಸರಿಲಿ ಲಾಂಗ್. ನೆಸೆಸರಿಲಿ ಲಾಂಗ್ ಬೇರೆ, ಅನ್ನೆಸೆಸರಿಲಿ ಲಾಂಗ್ ಬೇರೆ. ಸೊ ಲೆಂತ್ ಆಫ್ ದ ಕಮ್ಯುನಿಕೇಷನ್ ಶುಡ್ ಬಿ ಅಪ್ರಾಪ್ರಿಯೇಟ್ ಡಿಪೆಂಡಿಂಗ್ ಅಪಾನ್ ದ ಮೆಸೇಜ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಕಿನ ಪ್ರೊಸೀಜರ್ ಹೇಗೆ ಅಂತ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದರೆ ಅದು ಡೀಟೇಲ್ಡ್ ಆಗಿರಬೇಕು. ಶಾರ್ಟ್ಕಟ್ಸ್ ಇಲ್ಲ ಅಲ್ಲಿ. ಐ ಮೀನ್ ಕೀವರ್ಡ್ಸನ್ನು ಹೇಳಿ ಕಮ್ಯುನಿಕೇಟ್ ಮಾಡಲಿಕ್ಕಾಗೋದಿಲ್ಲ, ಕರೆಕ್ಟ್? ಅದು ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗೇ ಇರುತ್ತೆ. ಬಟ್ ಇಫ್ ಐ ಹ್ಯಾವ್ ಟು ಪ್ರೇಸ್ ಆರ್ ಇಫ್ ಐ ಹ್ಯಾವ್ ಟು ಗಿವ್ ಎನಿ ಪರ್ಟಿಕ್ಯುಲರ್ ಜಾಬ್ ವಿಚ್ ಈಸ್ ಆಲ್ರೆಡಿ ನೋನ್, ಅದನ್ನ ಹೇಗೆ ಮಾಡೋದು ಅಂತ ಗೊತ್ತಿದೆ ಅಂತ ಹೇಳಿದರೆ, ಈಗ ನಿಮಗೆ ಅಸೈನ್ಮೆಂಟ್ ಹೇಗೆ ಬರೀಬೇಕು ಅಂತ ಈಗ ಗೊತ್ತಾಗಿದೆ. ಸೊ ಬೈ ದ ಟೈಮ್ ನಾನು ಅಸೈನ್ಮೆಂಟ್ ಬರೀರಿ ಅಂತ ಹೇಳಿದರೆ ಸಾಕು, ನಿಮಗೆ ಅದನ್ನ ಡಿಟೇಲ್ಡಾಗಿ ಈ ಫಸ್ಟ್ ಪೇಜಲ್ಲಿ ಇದಿರಬೇಕು, ಸೆಕೆಂಡ್ ಪೇಜಲ್ಲಿ ಇದಿರಬೇಕು, ಥರ್ಡ್ ಪೇಜಲ್ಲಿ ಇದಿರಬೇಕು, ಲಾಸ್ಟ್ ಪೇಜಲ್ಲಿ ಹೀಗಿರಬೇಕು, ಪ್ಯಾರಾಗ್ರಾಫ್ಸ್ ಹೀಗಿರಬೇಕು, ಈ ಫಾಂಟ್ ಇರಬೇಕು, ಈ ಥರ ಎಲ್ಲ ಹೇಳಿದರೆ ನಿಮಗೂ ಕೂಡ ಯು ವಿಲ್ ನಾಟ್ ಟೇಕ್ ಇಟ್. ಸೊ ದ ಥಿಂಗ್ ಕಮ್ಯುನಿಕೇಟರ್ ಶುಡ್ ಅಂಡರ್ಸ್ಟ್ಯಾಂಡ್ ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ಅಂದರೆ ಲೆಂತ್ ಆಫ್ ದ ಕಮ್ಯುನಿಕೇಷನ್ ಅಪ್ರಾಪ್ರಿಯೇಟ್ ಆಗಿರಬೇಕು, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಸೊ ಇಫ್ ಇಟ್ ಈಸ್ ಅನ್ನೆಸೆಸರಿಲಿ ಲಾಂಗ್, ಇಂಪಾರ್ಟೆನ್ಸನ್ನು ಕಳ್ಕೊಳ್ತದೆ. ಆ್ಯಂಡ್ ಇಫ್ ಇಟ್ ಈಸ್ ಶಾರ್ಟ್, ಇಟ್ ಮೇ ಫೇಲ್ ಟು ಕನ್ವೇ ದ ಮೀನಿಂಗ್. ಸೊ ಯಾವುದಕ್ಕೆ ಲೆಂತ್ ಇರಬೇಕು, ಲೈಕ್ ಪರ್ಟಿಕ್ಯುಲರ್ ಆಗಿ ಈಗ ಪ್ರೊಸೀಜರನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದರೆ ಅದು ಲೆಂತಿ ಆಗಿರುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಂದು ಜಾಬನ್ನು ಅಸೈನ್ ಮಾಡ್ತೀವಿ ಅಂತ ಹೇಳಿದರೆ ಅದು ಶಾರ್ಟ್ ಆಗಿದ್ರೇ ಒಳ್ಳೆಯದು. ಸೊ ರಿಸೀವರ್ಸ್ ಟೈಮ್ ಆ್ಯಂಡ್ ಇಸ್ ಪೇಷನ್ಸ್ ಶುಡ್ ಬಿ ಕೇರ್ಡ್. ಓಕೆ, ಸೊ ಅವರ ಟೈಮ್ಗೂ ಕೂಡ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕು. ಸೊ ಕಮ್ಯುನಿಕೇಟ್ ಮಾಡುವಾಗ ರಿಸೀವರ್ ಅದನ್ನ ರಿಸೀವ್ ಮಾಡಬೇಕು ಅಂತ ಹೇಳಿದರೆ ಅವನ ಮೈಂಡ್ ಸ್ಟೇಟ್ ಚೆನ್ನಾಗಿರಬೇಕು. ಸೊ ದಟ್ಸ್ ವೈ ಟೈಮ್ ಮತ್ತು ಅವರ ಪೇಷನ್ಸ್ಗೆ ಗಮನವನ್ನು ಕೊಡಬೇಕು. ನೆಕ್ಸ್ಟ್ ಥಿಂಗ್, ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್. See, it is very important that communicators should concentrate on the language. Which language is choosing for communication? It can communicate through spoken words, written words, or gestures. If we choose to make it through words, appropriate words ಅನ್ನು ಯೂಸ್ ಮಾಡಬೇಕು. ಆ್ಯಂಡ್ ಅಗೇನ್ ದ ಲ್ಯಾಂಗ್ವೇಜ್, ಇಟ್ ಶುಡ್ ನಾಟ್ ಬಿ ಟೂ ಕಾಂಪ್ಲೆಕ್ಸ್ ಆ್ಯಂಡ್ ಟೂ ಟೆಕ್ನಿಕಲ್. ಯಾಕೆ ಅಂತ ಹೇಳಿದರೆ, ಈಗ ನಿಮಗೆ ಅಕೌಂಟ್ಸ್ ಅಂದರೆ ಏನು ಅಂತ ಗೊತ್ತು. ಓಕೆ, ಯು ನೋ ವಾಟ್ ಈಸ್ ಡೆಬಿಟ್, ವಾಟ್ ಈಸ್ ಕ್ರೆಡಿಟ್. ಆ್ಯಂಡ್ ಬೈ ದ ಟೈಮ್ ನಾನೀಗ ಬಂದು ನಿಮ್ಮ ಹತ್ರ, ನೀವು ನಿಮ್ಮ ಲೈಫಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಪುಣ್ಯಗಳು ಕ್ರೆಡಿಟ್ ಆಗುತ್ತೆ, ಕೆಟ್ಟ ಕೆಲಸಗಳು ಮಾಡಿದರೆ ಲೈಕ್ ಕರ್ಮದ ಫಲ ಅಂತ ನಾವೇನು ಹೇಳ್ತೀವಿ ಅದು ಡೆಬಿಟ್ ಆಗುತ್ತೆ, ನಿಮ್ಮ ಪುಣ್ಯಗಳು ಡೆಬಿಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ನಿಮಗೆ ಅರ್ಥ ಆಗುತ್ತೆ, ಒಳ್ಳೆ ಕೆಲಸ ಮಾಡಿದರೆ ನನಗೆ ಒಳ್ಳೆಯದಾಗುತ್ತೆ, ಕೆಟ್ಟ ಕೆಲಸ ಮಾಡಿದರೆ ಒಳ್ಳೆಯದು ಕಡಿಮೆ ಆಗ್ತಾ ಹೋಗ್ತದೆ ಅಂತ, ರೈಟ್? ಯು ನೋ ದ ಮೀನಿಂಗ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ದಟ್ಸ್ ವೈ ಯು ವಿಲ್ ಗೆಟ್ ಇಟ್. ಅದೇ ಸೇಮ್ ಸೆಂಟೆನ್ಸನ್ನು ನಾನು ಯಾವುದೋ ಒಂದು 10th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹತ್ರ ಹೋಗಿ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತದಾ? ಇಲ್ಲ ಅಲ್ವಾ? ಸೊ ದಿಸ್ ಈಸ್ ವಾಟ್ ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಆ್ಯಂಡ್ ಅಪ್ರಾಪ್ರಿಯೇಟ್ ವರ್ಡ್ಸನ್ನು ಚೂಸ್ ಮಾಡುವಂಥದ್ದು. ಆ್ಯಂಡ್ ಅಗೇನ್ ಲ್ಯಾಂಗ್ವೇಜ್ ಇಸ್ ಸೋ ಬ್ಯೂಟಿಫುಲ್ ದ್ಯಾಟ್ ತುಂಬ ಆ್ಯಂಬಿಗ್ವಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ದೆರ್ ಆರ್ ಸಮ್ ವರ್ಡ್ಸ್ ವಿಚ್ ಈಸ್ ಸೇಮ್ ವರ್ಡ್, ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥದ್ದಿರುತ್ತೆ. ಸೊ ಈ ವಿಚಾರದ ಕಡೆ ಗಮನ ಕೊಡಬೇಕು. ನಾವು ಯಾರ ಹತ್ರ ಕಮ್ಯುನಿಕೇಟ್ ಮಾಡ್ತೀವಿ, ಯಾರು ರಿಸೀವರ್ ಇದ್ದಾರೆ ಅವರಿಗೆ ಗೊತ್ತಿರುವಂಥ ಭಾಷೆಯಲ್ಲಿಯೇ ನಾವು ಮಾತಾಡಬೇಕು. ಓಕೆ, ಸೊ ನಾನು ಕಾಂಪ್ಲೆಕ್ಸ್ ವರ್ಡ್ಸ್ಗಳನ್ನು, ಟೆಕ್ನಿಕಲ್ ವರ್ಡ್ಸ್ಗಳನ್ನು ಯೂಸ್ ಮಾಡಿದರೆ ರಿಸೀವರ್ ಟರ್ನ್ಸ್ ಔಟ್ ಟು ಬಿ ಡೆಫ್. ಅಂದರೆ ಅವರೇನು ಕೇಳಿಸ್ಕೊಳ್ಳೋದಿಲ್ಲ, ಜಸ್ಟ್ ಇಗ್ನೋರ್ ಮಾಡಿ ಹೋಗಿಬಿಡ್ತಾರೆ. ಸೊ ಸಿಂಪಲ್ ವರ್ಡ್ಸ್, ಶಾರ್ಟ್ ಸೆಂಟೆನ್ಸಸ್, ದೆನ್ ಅಪ್ರೋಚಬಲ್ ಸ್ಟೈಲ್ ಆಫ್ ಪ್ರೆಸೆಂಟೇಷನ್ ವಿಲ್ ಬಿ ಮೋರ್ ಇಫೆಕ್ಟಿವ್. ಓಕೆ, ಲ್ಯಾಂಗ್ವೇಜ್ ಅಂತ ಹೇಳಿದ ತಕ್ಷಣ ಅದು ನಮ್ಮ ಹಿಂದಿ, ಕನ್ನಡ, ಇಂಗ್ಲೀಷ್ ಅಂತ ನಾನು ಮಾತಾಡ್ತಾ ಇಲ್ಲ. ಚೂಸಿಂಗ್ ಆಫ್ ವರ್ಡ್ಸ್ ರಿಸೀವರ್ಗೆ ಗೊತ್ತಿರುವಂಥದ್ದನ್ನೇ ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು.
ಆ್ಯಂಡ್ ಯು ಕ್ಯಾನ್ ಟೇಕ್ ದಿಸ್ ಆಲ್ಸೋ, ಲೈಕ್ ಈಗ ಕನ್ನಡ, ತಮಿಳ್ ಕೆಲವೊಂದು ವರ್ಡ್ಸ್ಗಳನ್ನು ತಗೊಂಡ್ರೆ ಕೆಲವೊಂದು ವರ್ಡ್ಗಳು ಸೇಮ್ ಇದೆ, ಕನ್ನಡದಲ್ಲೂ ಇದೆ ತಮಿಳಲ್ಲೂ ಇದೆ, ಆದರೆ ಅರ್ಥಗಳು ಬೇರೆ ಕೊಡುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತ. ನೆಕ್ಸ್ಟ್ ಈಸ್ credibility in communication. So from the side of receiver, it becomes very important for him to know who is the communicator. So from the side of receiver ಅವ್ರಿಗೆ ಗೊತ್ತಿರಬೇಕು ಕಮ್ಯುನಿಕೇಟರ್ ಯಾರು ಅಂತ. ಓಕೆ, ಸೊ ದೆನ್ ಓನ್ಲಿ ದೇ ಕ್ಯಾನ್ ಟೇಕ್ ಇಟ್. ಸೊ ಈಗ ನಾನು, ಯು ನೋ ಮೀ, ದಟ್ಸ್ ವೈ ಯು ಆರ್ ಲಿಸನಿಂಗ್, right? So it is very important that the receiver should know who is communicator. And again, communicator na personality, competence, how much they know, okay, surely will influence the receiver and it encourages to listen. ಈಗ ನಿಮಗೆ ಪರ್ಸ್ನಾಲಿಟಿ ಯಾರು ಅಂತ ಗೊತ್ತಿದೆ, ಅಂದರೆ ಯಾರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ, ದೆನ್ ಓನ್ಲಿ ಯು ವಿಲ್ ಲಿಸನ್. ಈಗ ಫಾರ್ ಎಕ್ಸಾಂಪಲ್, ನಿಮ್ಮಮ್ಮ ಏನೋ ಒಂದು ಕೆಲಸ ಕೊಟ್ಟರು, ನೀವು ಮಾಡ್ತೀರಾ ಅಲ್ವಾ? ಅಂಗಡಿಗೆ ಹೋಗಿ ಏನೋ ಒಂದು ತೊಗೊಂಬಂದು ಕೊಡಿ ಅಂತ ಹೇಳಿದರೆ ಮಾಡ್ತೀರಾ. ನೀವು ಹೀಗೆ ಮನೆಯಿಂದ ಹೊರಗಡೆ ಇವಾಗ ಸಂಜೆ ಫಾರ್ ಎಕ್ಸಾಂಪಲ್ ಈವ್ನಿಂಗ್ ಆರ್ ಜಸ್ಟ್ ಲೈಕ್ ವಾಕಿಂಗ್ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ವಾಕಿಂಗ್ ಹೋಗ್ತಾ ಇದ್ದಾಗ ಆನ್ ದ ವೇ ಯಾರೋ ಒಬ್ಬರು ನಿಮ್ಗೆ ಅಷ್ಟು ಪರಿಚಯ ಇಲ್ಲ, ನೋಡಿ ಗೊತ್ತಿದೆ ಅಷ್ಟೇ, ಏನೋ ಒಂದು ಹೆಲ್ಪ್ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಲೈಕ್ ಏನೋ ಒಂದು ತಂದು ಕೊಡಬೇಕು, ಏನೋ ಒಂದು. ಓಕೆ, ಸೊ ಯು ವಿಲ್ ನಾಟ್ ಫೀಲ್ ಲೈಕ್ ಡೂಯಿಂಗ್, ಎಸ್ ಆರ್ ನೋ? ಸೊ ಇಲ್ಲೇನು ಅಂತ ಹೇಳಿದ್ರೆ, ನಿಮಗೆ ಯಾರು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅವರನ್ನು ಗೊತ್ತಿದ್ರೆ ಮಾತ್ರ ಯು ವಿಲ್ ಲಿಸನ್. ಸೊ ಎಗೇನ್, ಬಾಸ್ ಕೆಲಸ ಕೊಟ್ಟಾಗ ನೀವು ಮಾಡ್ತೀರಾ, ಅದೇ ಯಾರೋ ಒಬ್ಬರು ನಿಮ್ಮ ಎಂಪ್ಲಾಯಿ ಕೆಲಸ ಕೊಟ್ಟರೆ ನೀವು ಮಾಡೋದಿಲ್ಲ, ದಟ್ ಈಸ್ ನಿಮ್ಮ ಕೊಲೀಗ್. ಓಕೆ, ಅವರ ಪಾರ್ಟಿನ ಕೆಲಸ ಕೊಟ್ಟಾಗ. ಓಕೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಕಮ್ಯುನಿಕೇಟರ್ ಯಾರಿದ್ದಾರೆ, ದೇ ಹ್ಯಾವ್ ಟು ಹ್ಯಾವ್ ಸಮ್ ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿ. ಓಕೆ, ಅದರ್ವೈಸ್ ನೋ ಒನ್ ವಿಲ್ ಗೋಯಿಂಗ್ ಟು ಲಿಸನ್. ಓಕೆ, ನೆಕ್ಸ್ಟ್ ಈಸ್ ಕರ್ಟೆಸಿ. ಕರ್ಟೆಸಿ ಅನ್ನೋ ವರ್ಡ್ ವೆರಿ ಕಾಮನ್. ಸೊ ವೆನ್ ಯು ಆರ್ ಕಮ್ಯುನಿಕೇಟಿಂಗ್, ಹ್ಯಾವ್ ಫ್ರೆಂಡ್ಲಿ ಬಿಹೇವಿಯರ್. ಓಕೆ, then only it will be more effective. So communication, if it is given in stiff official style, ಅದಷ್ಟು ರೀಚ್ ಆಗೋದಿಲ್ಲ. ಜಸ್ಟ್ ಇಮ್ಯಾಜಿನ್, ಐ ಆಮ್ ಇನ್ ದ ಕ್ಲಾಸ್, ಪೋಡಿಯಮ್ ಮುಂದೆ ನಿಂತಿದ್ದೀನಿ, ಆಚೆ ಈಚೆ ನೋಡ್ತಾ ಇಲ್ಲ, ಜಸ್ಟ್ ಸ್ಟ್ರೈಟಾಗಿ ನಿಂತು ಒಂದೇ ಸಮನೆ ಒಂದು ಅಷ್ಟು ಸೆಂಟೆನ್ಸನ್ನು ಒಂದು ಏನು ಹೇಳ್ತೀವಿ, ಉಸಿರಾಟ ಇಲ್ಲದೇ ಇಫ್ ಐ ಟಾಕ್ ಅಥವಾ ನಾನು ಕ್ಲಾಸ್ ಮಾಡಿದರೆ ನಿಮ್ಗದು ರೀಚ್ ಆಗೋದಿಲ್ಲ. ಐ ಮೀನ್ ಯು ವಿಲ್ ನಾಟ್ ಫೀಲ್ ಲೈಕ್ ಲಿಸನಿಂಗ್ ಟು ಇಟ್, ರೈಟ್? ಸೊ ನಾನು ಫ್ರೆಂಡ್ಲಿ ಮ್ಯಾನರಲ್ಲಿ ಆ್ಯಂಡ್ ಹ್ಯಾವಿಂಗ್ ಸಮ್ ಕಮ್ಯುನಿಕೇಷನ್ ಸ್ಟೈಲ್ಸ್, ಓಕೆ, ಅಥವಾ ಅದರ ಎಸೆನ್ಸನ್ನು ಫಾಲೋ ಅಪ್ ಮಾಡಿದರೆ ದೆನ್ ಯು ವಿಲ್ ಹ್ಯಾವ್ ಸಮ್ ಕೇಳಿಸ್ಕೊಳ್ತೀರ. ಸೊ ಆ ಕರ್ಟಸಿ ಇರಬೇಕು ನನ್ನಲ್ಲಿ, ಆ ಕಮ್ಯುನಿಕೇಷನ್ನ ಅಪೀಲನ್ನು ನಾನು ತರಬೇಕು, ರೈಟ್? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಗುಡ್ ಲಿಸನಿಂಗ್. So to be a good communicator, one should always be a good listener. ಓಕೆ, ಇಲ್ಲಾಂದರೆ ಏನಾಗುತ್ತೆ ಅಂತ ನೋಡಿ, ನಾನೇನೋ ಕ್ವಶನ್ ಕೇಳೋದು, ನೀವೇನೋ ಆನ್ಸರ್ ಹೇಳೋದು. ಇಫ್ ಯು ಆರ್ ನಾಟ್ ಗುಡ್ ಲಿಸ್ನರ್, ನಾನೊಂದು ಕ್ವಶನ್ ಕೇಳ್ತೀನಿ, ನಿಮಗೆ ಅದು ನೀವು ಕೇಳಿಸ್ಕೊಂಡಿರೋದಿಲ್ಲ, ಬಿಕಾಸ್ ಯು ಆರ್ ನಾಟ್ ಗುಡ್ ಲಿಸ್ನರ್. ನೀವು ಇನ್ನೇನೋ ಆನ್ಸರ್ ಕೊಡೋದು. ದಿಸ್ ಹ್ಯಾಪನ್ಸ್ ಅಲ್ಲ, ತುಂಬ ಸಲ ಇಂಥದ್ದು ನಮ್ಮಲ್ಲಿ ನಡೆಯುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಒನ್ ಶುಡ್ ಬಿ ಅ ಗುಡ್ ಲಿಸ್ನರ್ ಟು ಬಿಕಮ್ ಅ ಗುಡ್ ಕಮ್ಯುನಿಕೇಟರ್. So by this, what happens is the communicator can speak, and before speaking he can gather fullest information. And ಆನ್ಸರ್ ಕೊಡಬೇಕು ಅಂತ ಹೇಳಿದರೆ, ಅಥವಾ ಒಪಿನಿಯನ್ ಕೊಡಬೇಕು ಅಂತ ಹೇಳಿದರೆ, ಸಜೆಷನ್ ಕೊಡಬೇಕು ಅಂತ ಹೇಳಿದರೆ, ಪೂರ್ತಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಮತ್ತೆ ನಾವು ನಮ್ಮ ಅಪ್ರೋಚನ್ನು ತಿಳಿಸ್ಬೇಕು, ಕಮ್ಯುನಿಕೇಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ಏನಾಗುತ್ತೆ ಅಂತ ಹೇಳಿದರೆ, ಯಾರು ಅಥಾರಿಟೇಟಿವ್ ಇರ್ತಾರೆ, ಮ್ಯಾನೇಜರ್ಸ್ ಫಾರ್ ಎಕ್ಸಾಂಪಲ್, ಅವ್ರ ಹತ್ರ ಈಕ್ವಾಲಿಟಿ ಇರೋದಿಲ್ಲ, ಹೆಚ್ಚಿನ ಬಿಕಾಸ್ ಆಫ್ ಈಗೋ ಅಂತ ಇಟ್ಕೊಳ್ಳಿ. ಸೊ ಎಂಪ್ಲಾಯೀಸ್ಗಳು ಹೇಳಿದ್ದನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋದೆ,
ಅವ್ರ ಬಗ್ಗೆ ರಾಂಗಾಗಿ ಅಂದ್ಕೊಳ್ಳೋದು. ಅವ್ರೇನೋ ಸಜೆಷನ್ ಕೊಟ್ಟರು, ಅದನ್ನ ಪೂರ್ತಿ ಕೇಳಿಸ್ಕೊಂಡಿರೋದಿಲ್ಲ, ನಿನಗೇನು ಗೊತ್ತು ಅಂತ ಹೇಳೋದು, ಅಥವಾ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಹೇಳೋದು, ಈ ಥರದ ಸಾಧ್ಯತೆಗಳಿದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಅ ಗುಡ್ ಲಿಸ್ನರ್. ಇದ್ರ ಜೊತೆಗೆ it is very important from the side of communicator also. You should allow to listen. Okay, see, ಈಗ ನಾನು ಮಾತಾಡಿ ಬಿಡ್ತೀನಿ, ಉದ್ದಕ್ಕೆ 1 ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಐ ಮೀನ್ ಮಾತಾಡಿದ್ರು ಕೂಡ ವಿಲ್ ನಾಟ್ ಟೇಕ್ ಇಟ್. ಸೊ ನಾನು ಕೇಳಿಸ್ಕೊಳ್ಬೇಕು ಅಲ್ವಾ. ಸೊ ಇಫ್ ಐ ಡೋಂಟ್ ಸ್ಟಾಪ್ ಟಾಕಿಂಗ್ ಐ ಕೆನಾಟ್ ಲಿಸನ್. ನಾನು ಕೇಳಿಸ್ಕೊಳ್ಬೇಕು ಅಂತ ಹೇಳಿದರೆ ಐ ಶುಡ್ ಸ್ಟಾಪ್ ಟಾಕಿಂಗ್. ಸೊ ಐ ಕ್ಯಾನ್ ಗಿವ್ ದಿಸ್ ಎಕ್ಸಾಂಪಲ್ ಫಾರ್ ದ ಮ್ಯಾನೇಜರ್, ರೈಟ್. ಮ್ಯಾನೇಜರ್ ಒಳ್ಳೆ ಕಮ್ಯುನಿಕೇಟರ್ ಆಗಬೇಕು ಅಂತ ಹೇಳಿದರೆ ಈ ಶುಡ್ ಸ್ಟಾಪ್ ಟಾಕಿಂಗ್ ಆ್ಯಂಡ್ ಲಿಸನ್ ಮೋರ್. ಸೊ ಟು ಬಿ ಅ ಗುಡ್ ಕಮ್ಯುನಿಕೇಟರ್, ಸೊ ಈ ಶುಡ್ ಹ್ಯಾವ್ ಸಮ್ ಥಿಂಗ್ಸ್ ಲೈಕ್ ರಿಮೂವ್ ಡಿಸ್ಟ್ರಾಕ್ಷನ್ಸ್. ಓಕೆ, ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಅಂತ ಹೇಳಿದರೆ ಡಿಸ್ಟ್ರಾಕ್ಷನ್ಸನ್ನು ರಿಮೂವ್ ಮಾಡಬೇಕು, ಪೇಷನ್ಸ್ ಇರಬೇಕು, ಟೆಂಪರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ದೆನ್ ಕ್ವೆಶನ್ಸನ್ನು ಕೇಳಬೇಕು. ಓಕೆ, ಅರ್ಥ ಆಗಿಲ್ಲ ಅಂದರೆ ಕ್ವೆಶನ್ಸನ್ನು ಕೇಳಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ಟಾಪ್ ಟಾಕಿಂಗ್. ಸೊ ದೆನ್ ಓನ್ಲಿ ಒನ್ ಕ್ಯಾನ್ ಲಿಸನ್, ರೈಟ್. ಸೊ ದೀಸ್ ಆರ್ ಆಲ್ guidelines which is given for effective communication. Yes, so it is more for oral communication, and even we can take some points for written communication ಅನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ. ಲೈಕ್ ಈವನ್ ಇನ್ ರಿಟರ್ನ್ ಕಮ್ಯುನಿಕೇಷನ್ ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು, ಲೈಕ್ ಅವಾಯ್ಡಿಂಗ್ ಫಾರ್ಮಲ್ ಸ್ಟಿಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್, ಲೈಕ್ ಮೋರ್ ಸಿಂಬಲಿಕ್ ವರ್ಡ್ಸ್ಗಳು ಅಥವಾ ಸೈಂಟಿಫಿಕ್ ವರ್ಡ್ಸ್ಗಳು ಕೆಲವೊಂದಿರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಸಿಂಪಲ್ ಲ್ಯಾಂಗ್ವೇಜನ್ನು ಬಳಸುವಂಥದ್ದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಫಾರ್ಮೇಷನನ್ನು ನೀಟಾಗಿ ಇಡುವಂಥದ್ದು, ಎಲೆಗೆಂಟಾಗಿ. ಓಕೆ, ಸೊ ಬಿಫೋರ್ ಮೇಕಿಂಗ್ ಇಟ್ ಟು ರಿಟರ್ನ್ ಹ್ಯಾವ್ ಪ್ರಾಪರ್ ಡಿಸ್ಕಷನ್, ದೆನ್ ಒಂದು ಸಿಂಪಲ್ ಫಾರ್ಮಲ್ಲಿ ಪ್ರಿಪೇರ್ ಮಾಡುವಂಥದ್ದು. ಓಕೆ, ಸೊ ಎಲ್ಲಿ ನಾವು ಕಾಮಾಗಳು ಹಾಕಬೇಕು, ಎಲ್ಲಿ ನಾವು ಫುಲ್ ಸ್ಟಾಪ್ ಹಾಕಬೇಕು, ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ದ್ಯಾಟ್. ಎಸ್, ಯಾವುದನ್ನು ಸ್ಪೆಸಿಫೈ ಮಾಡಬೇಕು, ಸೊ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಎಗೇನ್ ಆ್ಯಂಬಿಗ್ವಸ್ಗಳನ್ನು ಅವಾಯ್ಡ್ ಮಾಡುವಂಥದ್ದು, ಕನ್ಫ್ಯೂಷನ್ಸ್ಗಳನ್ನು ಅವಾಯ್ಡ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ಫ್ಯೂ ಥಿಂಗ್ಸ್ ಟು ಬಿ ಫಾಲೋಡ್ ಇನ್ effective communications when we are going with the written communication. And what I have mentioned here, these things, these are for strictly for oral communication. ಇದರಲ್ಲಿ ಕೆಲವು ನಾವು ರಿಟರ್ನ್ ಕಮ್ಯುನಿಕೇಷನ್ಗೆ ತಗೊಳ್ಬೋದು. ಲೈಕ್ ನಮಗೆ ಕ್ಲಾರಿಟಿ ಇರಬೇಕು, ಕಂಪ್ಲೀಟ್ನೆಸ್ ಇರಬೇಕು, ಎಂಪತಿ ಎಗೇನ್ ಇರಬೇಕು, ಬ್ರೀವಿಟಿ ಇರಬೇಕು, ಲ್ಯಾಂಗ್ವೇಜಸ್. ಸೊ ಗುಡ್ ಲಿಸನಿಂಗ್, ಕರ್ಟಸಿ, ಅದು ಟೋನಿಂಗ್ಸ್ ಅದೆಲ್ಲ ಇಲ್ಲಿ ಬರೋದಿಲ್ಲ. ಬಟ್ ದೀಸ್ ಫ್ಯೂ ಥಿಂಗ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೆನ್ ವಿ ಆರ್ ಗೋಯಿಂಗ್ ವಿತ್ ರಿಟರ್ನ್ ಕಮ್ಯುನಿಕೇಷನ್, ಆ್ಯಂಡ್ ಆಲ್ ದೀಸ್ ಪಾಯಿಂಟ್ಸ್ ಫಾರ್ ಓರಲ್ ಕಮ್ಯುನಿಕೇಷನ್.